ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಉತ್ತರ ಕರ್ನಾಟಕದ ಬಾಣಂತಿಯರ ಸ್ಪೆಷಲ್ ಅಳವಿ ಪಾಯಸ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಅಳವಿ ಪಾಯಸ ಕುಡಿಯೋದ್ರಿಂದ ಮೈಕೈ ನೋವು ಮತ್ತು ಸೊಂಟ ನೋವು, ಬೆನ್ನು, ಹೊಟ್ಟೆಯಲ್ಲಿರುವ ನೋವು ಕಡಿಮೆ ಆಗುತ್ತೆ. ಈ ಅಳವಿ ಪಾಯಸ ಸಣ್ಣವರಿಂದ ಹಿಡಿದು ದೊಡ್ಡವರು ಕುಡಿಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಬಟ್ಟಲಿಗೆ 2-3 ಸ್ಪೂನ್ ಅಳವಿ ತೊಗೊಂಡಿದ್ದೀನಿ. ಇದು ರಾಗಿ ಥರ ಇರುತ್ತೆ. ಇದಕ್ಕೆ ಅಳವಿ ಅಂದರೆ ಕೊಡ್ತಾರೆ ಅಂಗಡಿಯಲ್ಲಿ. ನೋಡಿ, ಇದನ್ನು 3 ಸ್ಪೂನ್ ನಾನು ಇದಕ್ಕೆ ನೀರನ್ನು ಹಾಕಿ ರಾತ್ರಿ ನೆನೆ ಇಟ್ಟರೆ ಬೆಳಗ್ಗೆ ರೆಡಿ ಆಗುತ್ತೆ. ಬೆಳಗ್ಗೆ ನೆನೆ ಇಟ್ಟರೆ ರಾತ್ರಿ ಅಂದರೆ ಚೆನ್ನಾಗಿದ್ದು ನೆನೆದಿರಬೇಕು. ನೋಡಿ, ಈ ಥರ ಇರುತ್ತೆ. ಇದು ಎಷ್ಟು ಚೆನ್ನಾಗಿ ನೆನೆದಿರುತ್ತೆ ನೋಡಿ. ಈಗ ನೋಡಿ, ಅಳವಿ ಚೆನ್ನಾಗಿ ನೆನೆದಿದ್ದು ತೋರಿಸ್ತೀನಿ ರೀ. ಈ ಥರ ಅಳವಿ ನೆನೆದಿರಬೇಕು ಅಂದ್ರೇ ಚೆನ್ನಾಗಿ ಪಾಯಸ ರೆಡಿ ಆಗುತ್ತೆ. ಇದು ನೋಡಿ, ಅಂಟಂಟನೇ ಇರುತ್ತೆ. ಇದು ಅಂದರೆ ಸೊಂಟ ನೋವು, ಬೆನ್ನು, ಮೈಕೈ ನೋವು ಇದ್ರೂ ಕಡಿಮೆ ಆಗುತ್ತೆ. ಈಗ ನಾನು 3 ಸ್ಪೂನ್ ಅಳವಿ ತೊಗೊಂಡಿದ್ದೀನಿ. ಈ 3 ಸ್ಪೂನ್ ಅಳವಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ದಪ್ಪ ಬೇಕಂದರೆ 1.5 ಗ್ಲಾಸ್ ತೊಗೊಳ್ಳಿ. ಇಷ್ಟೇ ಕ್ವಾಂಟಿಟಿ, ಇದು ಕರೆಕ್ಟ್ ಇದೆ. ಇದನ್ನು ನಾವು ಗುಳ್ಳೆ ಬರೋ ಥರ ನೀರು ಕಾಯಬೇಕು. ಈಗ ನೋಡಿ, ನೀರು ಕಾಯ್ತಾ ಇದೆ. ಈಗ ಅಳವಿ ಪಾಯಸನ ಉತ್ತರ ಕರ್ನಾಟಕದಲ್ಲಿ ಕಂಪಲ್ಸರಿ ಬಾಣಂತಿಯರಿಗೆ 3 ತಿಂಗಳು ಡೈಲಿ 2 ಟೈಮ್ ಕೊಡ್ತಾರೆ. ಹೊಟ್ಟೆಯಲ್ಲಿರುವ ನೋವು ಅಥವಾ ಬೆನ್ನು, ಸೊಂಟದ ನೋವು, ಮೈಕೈ ನೋವು ಕಡಿಮೆ ಆಗಲಿ ಅಂತೇಳಿ ಇದನ್ನು ಕುಡಿಲಿಕ್ಕೆ ಕೊಡ್ತಾರೆ ನೋಡಿ. ಈಗ ನೀರು ಕಾದಾದ್ಮೇಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಧ್ಯಮ ಉರಿ ಇಟ್ಕೊಂಡು ನಾವು 5 ಮಿನಿಟ್ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ. ಈಗ ನೀರಿರುತ್ತೆ. ಆಮೇಲೆ ಇದು ಬೆಂದಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ದಪ್ಪ ಮೀಡಿಯಮ್ ಒಂದು ಎಳೆ ಥರ ಬರುತ್ತೆ ರೀ. ಇದ್ರದ್ದು ಉಷ್ಣ ಜಾಸ್ತಿ. ಈಗ ಚಳಿಗಾಲಕ್ಕೂ ನಾವು ಈ ಅಳವಿ ಪಾಯಸನ ಮಾಡಿ ಕುಡಿಬೋದು ನೋಡಿ. ಚೆನ್ನಾಗಿ 5 ಮಿನಿಟ್ ಮಧ್ಯಮ ಉರಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ. ಕುದ್ದಾದ್ಮೇಲೆ ಇದು ದಪ್ಪ ಕನ್ಸಿಸ್ಟೇ ಬರುತ್ತೆ. ದಪ್ಪದಾಗಿ ಎಳೆಯಾಗಿ ಬರುತ್ತೆ ನೋಡಿ. ಇದು ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಈ ಥರ ಅಳವಿ ಪಾಯಸ ಬೇಯಿಸ್ಕೋಬೇಕು ನಾವು. ಇದನ್ನು ಈ ಥರ ಉಕ್ಕು ಬರುತ್ತೆ ಅಂಥೇಳಿ ನಾನು ಮೇಲೆ ಕೆಳಗೆ ಅದನ್ನು ಈ ಥರ ತಿರುಗ್ಕೊತ ಇರ್ತಾಯಿದ್ದೀನಿ ನೋಡಿ. ಈಗ ನಾವು ಇದಕ್ಕೆ 2 ಗ್ಲಾಸಿಗೆ ನಾನು 2 ಸ್ಪೂನ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಕಂದವರು ಬೆಲ್ಲನೂ ಹಾಕೋಬೋದು. ಸಕ್ಕರೆ ಹಾಕೋದ್ರಿಂದ ಹಾಲು ಒಡೆಯೋದಿಲ್ಲ ಅಂಥೇಳಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನೂ ಹಾಕ್ಕೋಬೋದು. ಇದನ್ನು ಬಿಸಿಯಾಗಿ ಕುಡಿದ್ರೇ ಚೆನ್ನಾಗಿರತ್ತೆ. ಈಗ ನಾವು ಸಕ್ಕರೆ ಹಾಕಿ 2 ಮಿನಿಟ್ ಬೇಯಿಸ್ಕೊಂಡ್ರೆ ಇದು ಮಂಡಿ ನೋವು, ಮೈಕೈ ನೋವು ಅಥವಾ ಬಾಣಂತಿಯರಿಗಂತೂ ಇದು ಒಳ್ಳೆಯದು. ಈ ಚಳಿಗಾಲ ದಿನಕ್ಕೂ ಇದು ಒಳ್ಳೆಯದು. ಚಿಕ್ಕ ಮಕ್ಕಳಿಗೂ ಈ ಥರ ಮಾಡಿಕೊಡಿ ನೋಡಿ. ಈಗ ರೆಡಿಯಾಗಿದೆ. 2 ಮಿನಿಟ್ ನಾನು ಚೆನ್ನಾಗಿ ಇದು ಉಕ್ಕು ಬರುತ್ತೆ ಅಂಥೇಳಿ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಳವಿ ಪಾಯಸ. ಈಗ ಇದನ್ನು ನಾನು ಯಾವ್ದ್ರ ಜೊತೆ ಇದಕ್ಕೆ ತುಪ್ಪನೂ ಹಾಕೋಬೋದು. ತುಪ್ಪ ಅಂತೂ ಬಾಣಂತಿಯರಿಗಂತೂ ಒಳ್ಳೆಯದು ನೋಡಿ. ಇದನ್ನು ಈ ಥರ ಸರ್ವ್ ಮಾಡ್ಕೋಬೇಕು ನಾವು. ಒಂದು ತಟ್ಟೆಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಅಳವಿ ಹಾಕ್ಕೊಂಡು ಅದ್ರ ಮೇಲೆ ಹಾಲನ್ನು ಕಡಿಮೆ ಹಾಕ್ಕೊಳ್ಳಿ. ಹಾಲು ಹಾಕ್ಕೊಳ್ಳಿ, ತುಪ್ಪ ಹಾಕ್ಕೊಳ್ಳಿ, ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ನೋಡಿ. ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ನಮ್ಮ ಕಡೆ ಹಳ್ಳಿ ಕಡೆ ಇದನ್ನು ಕುಡಿಲಿಕ್ಕೆ ಕೊಡ್ತಾರೆ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಬಿಸಿಯಾದ ಅಳವಿ ಪಾಯಸ ರೆಡಿ. ಮೈಕೈ ನೋವು, ಸೊಂಟ ನೋವು ಇದ್ದರೆ ಆರಾಮಾಗತ್ತೆ. ಥ್ಯಾಂಕ್ ಯು.